ಹಲೋ ಫ್ರೆಂಡ್ಸ್, ಇವತ್ತು ನಾವು ಮಾತಾಡ್ಕೊಳ್ತಿರೋ ಕಂಪನಿಯ ಸ್ಥಾಪಕ ತನ್ನ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ತಾನು ಅಂದುಕೊಂಡಿದ್ದನ್ನ ಸಾಧಿಸಬೇಕು ಅಂತ ಮತ್ತೆ ಮತ್ತೆ ಪ್ರಯತ್ನ ಪಡ್ತಲೇ ಇದ್ರು. ಇವ್ರಿಗೆ ಆರ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಇದಕ್ಕೋಸ್ಕರ ಅವರು ಒಂದು ಆರ್ಟ್ಸ್ ಕಾಲೇಜ್ಗೆ ಸೇರ್ಕೋತಾರೆ. ಅಲ್ಲಿಗೆ ಹೋದ್ಮೇಲೆನೆ ಗೊತ್ತಾಗಿದ್ದು ಇವರು ಪಾರ್ಷಿಯಲಿ ಕಲರ್ ಬ್ಲೈಂಡ್ ಅಂತ. ಅಂದ್ರೆ ಇವರ ಒಂದು ಕಣ್ಣು ಸರಿಯಾಗಿದ್ರೆ ಇನ್ನೊಂದು ಕಣ್ಣು ಮಾತ್ರ ಕಲರ್ ಗಳನ್ನ ಸರಿಯಾಗಿ ಪತ್ತೆ ಹಚ್ಚೋದಿಲ್ಲ. ಇದರಿಂದ ಅವರು ಆ ಆರ್ಟ್ಸ್ ಕಾಲೇಜ್ ಅನ್ನೇ ಬಿಡಬೇಕಾಗಿ ಬರುತ್ತೆ. ಮುಂದೆ ತಿಂಗಳಿಗೆ 45 ರೂಪಾಯಿಯ ಸಂಬಳದ ಒಂದು ಕೆಲಸಕ್ಕೆ ಸೇರ್ಕೋತಾರೆ. ಅಲ್ಲಿ ಇವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಇದರಿಂದಲೇ ಪ್ರಮೋಷನ್ಗೂ ಇವರ ಹೆಸರನ್ನ ಕೊಡ್ತಾರೆ. ಆದ್ರೆ ಕೊನೆ ಕ್ಷಣದಲ್ಲಿ ಇವರು ಒಬ್ಬ ಭಾರತೀಯ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ರಿಗೆ ಪ್ರಮೋಷನ್ ಅನ್ನೋದು ಸಿಗೋದಿಲ್ಲ. ಇವರು ಸೈಕಲ್ ನ ರಿಪೇರ್ ಮತ್ತು ಸೇಲ್ಸ್ ಅಂಗಡಿ ಇಟ್ಟಾಗ ಅದನ್ನ ಮುನ್ಸಿಪಾಲಿಟಿ ಅವರು ಎಕ್ಸ್ಪಾನ್ಷನ್ ಹೆಸರಲ್ಲಿ ತೆರವುಗೊಳಿಸ್ತಾರೆ. ಇಂಥ ವ್ಯಕ್ತಿನೇ ಮುಂದೆ ಒಂದು ಹೊಸ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅನ್ನೇ ಕಟ್ತಾರೆ. ಈ ಟೌನ್ಶಿಪ್ ಗೆ ಕಾವಲಾಗಿ ಇದ್ದವರು ಸ್ವತಂತ್ರ ಹೋರಾಟಗಾರರು, ಡಕಾಯಿತರು ಮತ್ತು ಜೈಲಿನ ಖೈದಿಗಳು. ಭಾರತದ ಮೊಟ್ಟ ಮೊದಲ ಕಬ್ಬಿಣದ ನೇಗಿಲು, ಸೆಂಟ್ರಿಫ್ಯೂಗಲ್ ಪಂಪ್, ಡೀಸೆಲ್ ಇಂಜಿನ್, ಎಲೆಕ್ಟ್ರಿಕ್ ಮೋಟಾರ್, ಲೇತ್ ಮಷಿನ್ ಈ ಎಲ್ಲಾನು ಭಾರತದಲ್ಲಿ ಮೊಟ್ಟ ಮೊದಲು ತಯಾರಿಸಿದವರು ಇದೇ ಕಂಪನಿಯವರು. ಭಾರತದಲ್ಲಿ ವ್ಯವಸಾಯ ಭೂಮಿಯ ವಾಟರ್ ಪಂಪ್, ಮನೆಯ ವಾಟರ್ ಪಂಪ್, ಡೀಸೆಲ್ ಮತ್ತು ಪೆಟ್ರೋಲ್ ಇಂಜಿನ್ ವರೆಗೂ ಎಲ್ಲಾನು ನಮ್ಮ ಕೈಗೆ ಎಟುಕೋ ಹಾಗೆ ಮಾಡಿದ್ದು ಇವರ ಕಂಪನಿಯವರೇ. ಭಾರತದಲ್ಲಿ ಇನೋವಾ ಮತ್ತು ಫಾರ್ಚುನರ್ ಕಾರ್ಗಳು ಸಕ್ಸಸ್ ಆಗೋದಿಕ್ಕೂ ಕಾರಣ ಇವರ ಕಂಪನಿನೇ. ಇವತ್ತು ನಾವು ಮಾತಾಡ್ಕೊಳ್ತಿರೋ ಕಂಪನಿಯ ಹೆಸರು ಕಿರ್ಲೋಸ್ಕರ್ ಮತ್ತು ಇದರ ಸ್ಥಾಪಕ ಲಕ್ಷ್ಮಣ್ ರಾವ್ ಕಿರ್ಲೋಸ್ಕರ್. ಈ ವಿಡಿಯೋದಲ್ಲಿ ನಾವು ಕಿರ್ಲೋಸ್ಕರ್ನ ಆರಂಭದಿಂದ ಇಲ್ಲಿಯವರೆಗಿನ ಪಯಣನ ನೋಡೋಣ. ಫ್ರೆಂಡ್ಸ್, ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ, ತಪ್ಪದೆ ಕೊನೆವರೆಗೂ ನೋಡಿ. ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಲಕ್ಷ್ಮಣ್ ರಾವ್ ಕಿರ್ಲೋಸ್ಕರ್ ಅವರು ಬೆಳಗಾವಿಯ ಗೂರ್ಲ ಹೊಸೂರಿನಲ್ಲಿ 20 ಜೂನ್ 1869ರಲ್ಲಿ ಜನಿಸ್ತಾರೆ. ಇವರು ಇವರ ಪ್ರಾಥಮಿಕ ವಿದ್ಯಾಭ್ಯಾಸನ ಧಾರವಾಡ ಮತ್ತು ಬಾಗಲಕೋಟೆಯ ಕಲಾದಗಿಲಿ ಓದ್ತಾರೆ. ಲಕ್ಷ್ಮಣ್ ರಾವ್ ಅವರಿಗೆ ತಮ್ಮ ಅಣ್ಣ ತಮ್ಮಂದಿರ ತರ ಟೀಚರೋ ಡಾಕ್ಟರೋ ಆಗೋ ಆಸೆ ಇರಲಿಲ್ಲ. ಆದ್ರೆ ಇವರಿಗೆ ದೇಶದ ಗತಿನೇ ಬದಲಾಯಿಸೋ ಅಂತ 2 ಒಳ್ಳೆ ಹವ್ಯಾಸಗಳಿದ್ವು. ಮೊದಲನೇದು ಮಷಿನ್ಗಳ ಮೇಲಿನ ಆಸಕ್ತಿ. ಲಕ್ಷ್ಮಣ್ ರಾವ್ ಅವರು ಬಾಲ್ಯದಿಂದಲೂ ತಮಗೆ ಯಾವುದೇ ಮೆಕ್ಯಾನಿಕಲ್ ವಸ್ತು ಸಿಕ್ಕಿದ್ರು ಅದನ್ನ ಪಾರ್ಟ್ ಆಗಿ ತೆಗೆದು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊತಿದ್ರು. ಸಿಂಪಲ್ ಆಗಿ ಹೇಳೋದಾದ್ರೆ ಅವರು ರಿವರ್ಸ್ ಇಂಜಿನಿಯರಿಂಗ್ ಅನ್ನ ಮಾಡ್ತಿದ್ರು. ಎರಡನೇದು ಕಲೆ ಅಂದ್ರೆ ಆರ್ಟ್ಸ್. ಲಕ್ಷ್ಮಣ್ ರಾವ್ ಅವರು ಏನನ್ನೇ ನೋಡ್ಲಿ ಅದನ್ನ ಡಿಟ್ಟೋ ಅದೇ ರೀತಿ ಬಿಡಿಸ್ತಾ ಇದ್ರು. ಇವ್ರಿಗೆ ಆರ್ಟ್ಸ್ ನಲ್ಲಿದ್ದ ಆಸಕ್ತಿನ ನೋಡಿ ಇವರ ಸೋದರ ರಾಮು ಅಣ್ಣ ಇವರನ್ನ 1885ರಲ್ಲಿ ಧಾರವಾಡದಿಂದ ಬಾಂಬೆಯ ಜೆ ಸ್ಕೂಲ್ ಆಫ್ ಆರ್ಟ್ಸ್ ನಲ್ಲಿ ಸೇರಿಸ್ತಾರೆ. ಇಲ್ಲಿ ಸೇರ್ಕೊಂಡ ಮೇಲೆನೆ ಗೊತ್ತಾಗಿದ್ದು ಲಕ್ಷ್ಮಣ್ ರಾವ್ ಅವರಿಗೆ ಪಾರ್ಷಿಯಲ್ ಕಲರ್ ಬ್ಲೈಂಡ್ನೆಸ್ ಇದೆ ಅಂತ. ಇದರಿಂದ ನೋವಾದ್ರೂ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ದಿರ ಇವರು ಪೇಂಟಿಂಗ್ ಆರ್ಟ್ಸ್ ಅನ್ನ ಬಿಟ್ಟು ಅದೇ ಕಾಲೇಜ್ ನಲ್ಲಿ ಇಂಜಿನಿಯರಿಂಗ್ ಡ್ರಾಯಿಂಗ್ ಅನ್ನ ಕಲಿತಾರೆ. ಮುಂದೆ ಬಾಂಬೆಯ VJIT ನಂತ ಪ್ರತಿಷ್ಠಿತ ಕಾಲೇಜ್ ನಲ್ಲಿ ಇವ್ರಿಗೆ ಮೆಕ್ಯಾನಿಕಲ್ ಡ್ರಾಯಿಂಗ್ ಪ್ರೊಫೆಸರ್ ಆಗಿ ಕೆಲಸ ಸಿಗುತ್ತೆ. ಇಲ್ಲಿ ಇವ್ರಿಗೆ ತಿಂಗಳಿಗೆ 45 ರೂಪಾಯಿ ಸಂಬಳನ ಕೊಡ್ತಿದ್ರು. 1890ರಲ್ಲಿ ಬಾಂಬೆಯ ಬೀದಿಲಿ ಒಬ್ಬ ಪಾರ್ಸಿ ವ್ಯಕ್ತಿ ಸೈಕಲ್ ಓಡಿಸೋದನ್ನ ಲಕ್ಷ್ಮಣ್ ರಾವ್ ಅವರು ನೋಡ್ತಾರೆ. ತಕ್ಷಣ ಇವರು ಬೆಳಗಾವಿಲಿ ಇದ್ದ ರಾಮು ಅಣ್ಣನಿಗೆ ಒಂದು ಪತ್ರನ ಬರೀತಾರೆ. ಅದರಲ್ಲಿ ಇವರು, ಅಣ್ಣ, ನಾವು ಬೆಳಗಾವಿಲಿ ಸೈಕಲ್ ವ್ಯಾಪಾರನ ಮಾಡಿದ್ರೆ ಅದನ್ನ ಕೊಂಡುಕೊಳ್ಳೋರು ಯಾರಾದ್ರೂ ಇದಾರಾ ಅಂತ ಕೇಳ್ತಾರೆ. ರಾಮು ಅಣ್ಣ ಇದರ ವಿಚಾರಣೆ ಮಾಡಿದಾಗ ಅಲ್ಲಿನ ಶ್ರೀಮಂತರು ಸೈಕಲ್ ತಗೊಳ್ಳೋಕೆ ಆಸಕ್ತಿನ ತೋರಿಸ್ತಾರೆ. ಇಲ್ಲೇ ಲಕ್ಷ್ಮಣ್ ರಾವ್ ಅವರು ತಮ್ಮ ಮೊಟ್ಟ ಮೊದಲ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಲಕ್ಷ್ಮಣ್ ರಾವ್ ಅವರು ಬಾಂಬೆಲಿ ಸೈಕಲ್ ಗಳನ್ನ ಖರೀದಿಸಿ ಅದನ್ನ ಬೆಳಗಾವಿಗೆ ತಮ್ಮ ರಾಮು ಅಣ್ಣನಿಗೆ ಮಾರೋಕಂತ ಕಳಿಸ್ತಾರೆ. ರಾಮು ಅಣ್ಣ ಸೈಕಲ್ ಗಳ ಮೇಲೆ ಸ್ವಲ್ಪ ಲಾಭನ ಇಟ್ಕೊಂಡು ಮಾರೋದರ ಜೊತೆಗೆ ಸೈಕಲ್ ಓಡಿಸೋದನ್ನ ಕಲ್ಸೋಕೆ 15 ರೂಪಾಯಿ ಚಾರ್ಜ್ ಅನ್ನ ಮಾಡ್ತಿದ್ರು. ಇದೇ ಸೈಕಲ್ ಶಾಪ್ ನಲ್ಲಿ ತಮ್ಮ ಬಿಸ್ನೆಸ್ ನ ಲೆಟರ್ ಹೆಡ್ ನ ಮೇಲೆ ಕಿರ್ಲೋಸ್ಕರ್ ಬ್ರದರ್ಸ್ ಅನ್ನೋ ಹೆಸರನ್ನ ಹಾಕ್ತಾರೆ. ಮುಂದೆ ಇದೇ ಹೆಸರು ಇವರ ಕಂಪನಿಗೆ ಶಾಶ್ವತ ಆಗುತ್ತೆ. ಸೈಕಲ್ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ರಿಂದ ಲಕ್ಷ್ಮಣ್ ರಾವ್ ಅವರು ನೇರವಾಗಿ ಇಂಗ್ಲೆಂಡ್ ನ ಬೈಸೈಕಲ್ ತಯಾರಕ ಕಂಪನಿ ಹತ್ರನೇ ಡೀಲರ್ಶಿಪ್ ಅನ್ನ ಮಾಡ್ಕೋತಾರೆ. 1897ರಲ್ಲಿ ಲಕ್ಷ್ಮಣ್ ರಾವ್ ಅವರು ಕೆಲಸ ಮಾಡ್ತಿದ್ದ ಸಂಸ್ಥೆಯಲ್ಲಿ ಪ್ರಮೋಷನ್ ಗೋಸ್ಕರ ಇವರ ಹೆಸರನ್ನು ಸೇರಿಸ್ತಾರೆ. ಆದ್ರೆ ಇವರು ಭಾರತೀಯ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರ ಪ್ರಮೋಷನ್ ಅನ್ನ ರಿಜೆಕ್ಟ್ ಮಾಡಿ ಇನ್ನೊಬ್ಬ ಇಂಗ್ಲಿಷ್ ವ್ಯಕ್ತಿಗೆ ಪ್ರಮೋಷನ್ ಅನ್ನ ಕೊಡ್ತಾರೆ. ಇದರಿಂದ ಬೇಜಾರಾಗಿ ಲಕ್ಷ್ಮಣ್ ರಾವ್ ಅವರು ತಮ್ಮ ಕೆಲಸಕ್ಕೆ ವಾಲಂಟರಿ ರಿಸಿಗ್ನೇಷನ್ ಅನ್ನ ಕೊಡ್ತಾರೆ. ಆಮೇಲೆ ಅದೇ ಬಾಂಬೆಲಿ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಅಂದ್ಕೋತಾರೆ. ಮೊದಲು ಇವರು ಬಟನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋ ಬಿಸ್ನೆಸ್ ಅನ್ನ ಮಾಡೋಣ ಅಂತ ಅಂದ್ಕೋತಾರೆ. ಇದರ ಫಂಡಿಂಗ್ ಗೋಸ್ಕರ ಬ್ರಿಟಿಷರನ್ನ ಕೇಳಿದಾಗ ಅವರು ಒಬ್ಬ ಇಂಗ್ಲಿಷ್ ವ್ಯಕ್ತಿ ಈ ಹೊಸ ಕಂಪನಿಯ ಮ್ಯಾನೇಜರ್
ಆಗೋದಾದ್ರೆ ಮಾತ್ರ ನಾವು ಫಂಡ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಒಬ್ಬ ಇಂಗ್ಲಿಷ್ ವ್ಯಕ್ತಿ ತಮ್ಮ ಕಂಪನಿಗೆ ಮ್ಯಾನೇಜರ್ ಆಗೋದು ಇಷ್ಟ ಇಲ್ಲದಿರ ಲಕ್ಷ್ಮಣ್ ರಾವ್ ಅವರು ಈ ಐಡಿಯಾನ ಕೈ ಚೆಲ್ತಾರೆ. ಆಮೇಲೆ ಕೆಮಿಸ್ಟ್ಸ್ ಮತ್ತು ಡಾಕ್ಟರ್ಗಳು ಬಳಸೋ ವುಡನ್ ಬಾಕ್ಸ್ ಅನ್ನ ತಯಾರಿಸೋ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೋತಾರೆ. ಇದನ್ನ ಮಾಡೋಕೆ ಮಷಿನ್ಗಳು ಬೇಕಾಗುತ್ತೆ. ಮಷಿನ್ ಗಳನ್ನ ಖರೀದಿಸೋಕೆ ಹಣ ಬೇಕಾಗುತ್ತೆ. ಎಷ್ಟೇ ಪ್ರಯತ್ನ ಪಟ್ರು ಪೂರ್ತಿ ಕಾಸನ್ನ ಹೊಂದಿಸೋದಕ್ಕೆ ಆಗ್ತಿರ್ಲಿಲ್ಲ. ಇದೇ ಹೊತ್ತಲ್ಲಿ ತನ್ನ ಗಂಡನಿಗೆ ಸಹಾಯ ಆಗ್ಲಿ ಅಂತ ಲಕ್ಷ್ಮಣ್ ರಾವ್ರ ಹೆಂಡತಿ ರಾಧಾಬಾಯಿ ತನ್ನ ಹತ್ರ ಇದ್ದ ಬಂಗಾರದ ಕೈ ಬಳೆಗಳನ್ನ ಮಾರಿ ತನ್ನ ಗಂಡನ ಬಿಸ್ನೆಸ್ಗೆ ಕಾಸನ್ನ ಹೊಂದಿಸ್ತಾರೆ. ಲಕ್ಷ್ಮಣ್ ರಾವ್ ಅವರು ಈ ಹೊಸ ಬಿಸ್ನೆಸ್ ಅನ್ನ ಶುರು ಮಾಡಿದ 3-4 ವರ್ಷದಲ್ಲೇ ತಮ್ಮ ಎಲ್ಲ ಸಾಲನ ತೀರಿಸಿ ಒಳ್ಳೆ ಲಾಭನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಕೆಲ ತಿಂಗಳ ನಂತರ ಬಾಂಬೆಲಿ ಪ್ಲೇಗ್ ಮಹಾಮಾರಿ ಕಾಡುತ್ತೆ. ಇದರಿಂದ ತುಂಬಾ ಜನ ಕಾಯಿಲೆ ಬಿದ್ದು ಸಾಯ್ತಿದ್ರು. ಎಷ್ಟೋ ಜನ ಕಾಯಿಲೆಗೆ ಹೆದರಿ ಬಾಂಬೆ ನಗರನೇ ಬಿಟ್ಟು ಹೋಗ್ತಿದ್ರು. ಇದರಿಂದ ಕೆಲಸಗಾರರು ಇಲ್ಲದಿರ ಬಾಂಬೆಯ ತುಂಬಾ ಫ್ಯಾಕ್ಟರಿ ಮತ್ತು ಬಿಸ್ನೆಸ್ ಗಳು ಮುಚ್ಚೋಗುತ್ತೆ. ಇದೇ ಹೊತ್ತಲ್ಲಿ ಇವರ ಹೆಂಡತಿ ರಾಧಾಬಾಯಿಗೂ ಪ್ಲೇಗ್ ಕಾಯಿಲೆ ಅಂಟುತ್ತೆ. ಇದರಿಂದ ಲಕ್ಷ್ಮಣ್ ರಾಯರು ಕನಸು ಕಟ್ಕೊಂಡಿದ್ದ ಬಾಂಬೆ ನಗರನ ಬಿಡೋ ಪರಿಸ್ಥಿತಿ ಬರುತ್ತೆ. ಲಕ್ಷ್ಮಣ್ ರಾಯರು ಬಾಂಬೆನ ಬಿಟ್ಟು ಮತ್ತೆ ಬೆಳಗಾವಿಗೆ ಬಂದು ತನ್ನ ರಾಮು ಅಣ್ಣನ ಜೊತೆ ಸೇರಿ ಸೈಕಲ್ ಬಿಸ್ನೆಸ್ ಅನ್ನ ಮಾಡ್ತಾರೆ. ಲಕ್ಷ್ಮಣ್ ರಾಯರು ಬಿಡುವಾಗಿದ್ದಾಗ ಟೆಕ್ನಾಲಜಿಗೆ ಸಂಬಂಧಿಸಿದ ಬುಕ್ಸ್ ಮತ್ತು ಮ್ಯಾಗಝಿನ್ಸ್ ಗಳನ್ನ ಓದ್ತಾ ಇದ್ರು. ಮುಖ್ಯವಾಗಿ ಇವರು ಅಮೆರಿಕನ್ ಮಷಿನಿಸ್ಟ್ ಮತ್ತು ಸೈಂಟಿಫಿಕ್ ಅಮೆರಿಕನ್ ಅನ್ನೋ ಮ್ಯಾಗಝಿನ್ಸ್ ಗಳನ್ನ ರೆಗ್ಯುಲರ್ ಆಗಿ ಓದ್ತಿದ್ರು. ಲಕ್ಷ್ಮಣ್ ರಾಯರು ಒಂದ್ಸಲ ಊರಿನ ಜನ ಬಾವಿಯಿಂದ ನೀರನ್ನ ಕೈಯಲ್ಲೇ ತೆಗೆಯೋದನ್ನ ನೋಡ್ತಾರೆ. ಇದರಿಂದ ಅವರು ತಾವು ಓದಿದ ವಿಷಯ ನೆನಪಾಗುತ್ತೆ. ಅದೇನಂದ್ರೆ ಅಮೆರಿಕದಲ್ಲಿ ಜನ ವಿಂಡ್ ಮಿಲ್ ನ ಸಹಾಯದಿಂದ ತಳಭಾಗದ ನೀರನ್ನ ಮೇಲಕ್ಕೆ ತರ್ತಾರೆ ಅನ್ನೋದು. ಇದರಿಂದ ತಕ್ಷಣ ಅಮೆರಿಕದಿಂದ ವಿಂಡ್ ಮಿಲ್ ಗಳನ್ನ ತರಿಸಿ ಅದನ್ನ ಬೆಳಗಾವಿಲಿ ಇನ್ಸ್ಟಾಲ್ ಮಾಡಿ ಜನರ ನೀರಿನ ಸಮಸ್ಯೆನ ಈಡೇರಿಸ್ತಾರೆ. ಲಕ್ಷ್ಮಣ್ ರಾಯರ ಬಗ್ಗೆ ತಿಳ್ಕೊಂಡ ಈಚಲ ಕಾರಂಜಿಯ ರಾಜ ಬಾಬಾ ಸಾಹೇಬ್ ಗೋರ್ಪಡೆ ಅವರು ತಮ್ಮ ಊರಿಗೆ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾರೆ. ಇದನ್ನ ಲಕ್ಷ್ಮಣ್ ರಾಯರು ತಮಗೆ ಬಂದ ಅವಕಾಶ ಅಂತ ತಿಳ್ಕೊಂಡು ತುಂಬಾ ಅಚ್ಚುಕಟ್ಟಾಗಿ ನೀರು ವ್ಯವಸ್ಥೆನ ಮಾಡ್ಕೊಡ್ತಾರೆ. ಒಂದು ಸಲ ಲಕ್ಷ್ಮಣ್ ರಾಯರು ಕ್ಯಾಟಲಾಗ್ ಅನ್ನ ಓದ್ತಿರ್ಬೇಕಾದ್ರೆ ಅಮೆರಿಕದ ಫಾಡರ್ ಕಟಿಂಗ್ ಮಿಷಿನ್ ಅಂದ್ರೆ ಮೇವು ಕಟಾವಿನ ಯಂತ್ರ ಅವರ ಗಮನನ ಸೆಳೆಯುತ್ತೆ. ಈ ಫಾಡರ್ ಕಟಿಂಗ್ ಮಷಿನ್ ಅನ್ನ ಅಮೆರಿಕಾದಿಂದ ತರಿಸಿ ಅದರ ಪಾರ್ಟ್ಸ್ ತೆಗೆದು ಅದರ ರಿವರ್ಸ್ ಇಂಜಿನಿಯರಿಂಗ್ ಅನ್ನ ಮಾಡ್ತಾರೆ. ಇದರಿಂದ ಫಾಡರ್ ಕಟಿಂಗ್ ಮಿಷಿನ್ ಹೇಗ್ ಕೆಲಸ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಕೆಲವೇ ದಿನಗಳಲ್ಲಿ ತಮ್ಮದೇ ಸ್ವಂತ ಇಂಡಿಯನ್ ಮೇಡ್ ಫಾಡರ್ ಕಟಿಂಗ್ ಮಿಷಿನ್ ಅನ್ನ ತಯಾರಿಸ್ತಾರೆ. ಈ ಮಿಷಿನ್ ಅನ್ನ ಆಗಿನ ದಿನಗಳಲ್ಲೇ 10 ರೂಪಾಯಿ 30 ಪೈಸೆಗೆ ಮಾರ್ತಿದ್ರು. ಹೀಗೆ ಫಾಡರ್ ಕಟಿಂಗ್ ಮಿಷಿನ್ ನ ಸೇಲ್ಸ್ ಚೆನ್ನಾಗಿ ಆಗ್ತಿರ್ಬೇಕಾದ್ರೆ 1901ರಲ್ಲಿ ಔಂದ್ನ ರಾಜನಿಂದ ಒಂದು ಲೆಟರ್ ಬರುತ್ತೆ. ಔಂದ್ ಅಂದ್ರೆ ಇವತ್ತಿನ ಸತಾರಾ ಜಿಲ್ಲೆಯ ಕೆಲ ಭಾಗಗಳು. ಈ ಲೆಟರ್ ನಲ್ಲಿ ಔಂದ್ನ ರಾಜ ಲಕ್ಷ್ಮಣ್ ರಾಯರಿಗೆ ತನ್ನ ಆಸ್ಥಾನದಲ್ಲಿ ಒಂದು ಸಭಾ ಮಂಟಪ ಅಂದ್ರೆ ಅಸೆಂಬ್ಲಿ ಹಾಲ್ ಅನ್ನ ಕಟ್ಕೊಡ್ಬೇಕು ಅಂತ ಕೇಳ್ಕೊತಾನೆ. ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಲಕ್ಷ್ಮಣ್ ರಾಯರು 3 ವರ್ಷ ಅಲ್ಲೇ ಇದ್ದು ಒಂದು ಅಸೆಂಬ್ಲಿ ಹಾಲ್ ಅನ್ನ ಕಟ್ತಾರೆ. ಆದ್ರೆ ದುರದೃಷ್ಟವಶಾತ್ ಔಂದ್ನ ರಾಜ ಈ ಅಸೆಂಬ್ಲಿ ಹಾಲ್ ಪೂರ್ತಿ ಆಗೋಕ್ಕಿಂತ ಮುಂಚೆನೆ ತೀರಿ ಹೋಗ್ತಾನೆ. ಈ ಅಸೆಂಬ್ಲಿ ಹಾಲ್ ನ ನಿರ್ಮಾಣದಿಂದಲೂ ಒಳ್ಳೆ ಹೆಸರು ಮತ್ತು ಖ್ಯಾತಿ ಸಿಗುತ್ತೆ. ಬೆಳಗಾವಿಗೆ ವಾಪಸ್ ಆದ್ಮೇಲೆ ತಾವು ಸೈಕಲ್ ಟ್ರೇಡಿಂಗ್ ಅನ್ನ ಮಾಡಬೇಕೋ ಅಥವಾ ಹೊಸ ಮಷಿನರಿಗಳ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕೋ ಅನ್ನೋ ಗೊಂದಲ ಶುರು ಆಗುತ್ತೆ. ಕೊನೆಗೆ 1903ರಲ್ಲಿ ತಮ್ಮ ಸೈಕಲ್ ಶಾಪ್ ಅನ್ನ ತನ್ನ ಗೆಳೆಯನಿಗೆ 3,000 ರೂಪಾಯಿಗೆ ಮಾರ್ತಾರೆ. 1903ರಲ್ಲಿ ಕಿರ್ಲೋಸ್ಕರ್ ಕಂಪನಿ ಭಾರತದ ಮೊಟ್ಟ ಮೊದಲ ಕಬ್ಬಿಣದ ನೇಗಿಲನ್ನ ತಯಾರಿಸ್ತಾರೆ. ಆದ್ರೆ ಜನರು ಈ ಕಬ್ಬಿಣದ ನೇಗಿಲು ತಮ್ಮ ಭೂಮಿನ ಬಂಜರು ಮಾಡುತ್ತೆ ಅಂತ ಇದನ್ನ ಖರೀದಿ ಮಾಡೋಕೆ ಮುಂದೆ ಬರಲೇ ಇಲ್ಲ. ಇದರಿಂದ ಕಿರ್ಲೋಸ್ಕರ್ ಕಂಪನಿಗೆ ತಮ್ಮ ಮೊದಲ ಕಬ್ಬಿಣದ ನೇಗಿಲನ್ನ ಮಾರೋಕೆ 2 ವರ್ಷ ಟೈಮ್ ಹಿಡಿಯುತ್ತೆ. ಕಿರ್ಲೋಸ್ಕರ್ ಕಂಪನಿ ಚೆನ್ನಾಗಿ ನಡೀತಿದ್ದಂತ ಹೊತ್ತಲ್ಲೇ 1910ರಲ್ಲಿ ಬೆಳಗಾವಿಯ ಮುನ್ಸಿಪಾಲಿಟಿ ಎಕ್ಸ್ಪಾನ್ಷನ್ ಅನ್ನೋ ಹೆಸರಲ್ಲಿ ಇವರ ಅಂಗಡಿನ ಮುಚ್ಚಿಸ್ತಾರೆ. ಇಂಥ ಕಷ್ಟದ ಹೊತ್ತಲ್ಲೇ ಇವ್ರಿಗೆ ಔಂದ್ನ ರಾಜ ಸಹಾಯ ಮಾಡ್ತಾರೆ. ಈ ರಾಜ ಬಡ್ಡಿ ಇಲ್ಲದಿರ 10,000ದ ಜೊತೆಗೆ ವ್ಯವಸಾಯ ಮಾಡದೇ ಇರೋ 32 ಎಕರೆ ಜಾಗನು ಕೊಡ್ತಾರೆ. ಈ ಜಾಗನ ಸಾಂಗ್ಲಿ ಹತ್ರ ಇರೋ ಕುಂದಾಳ ಅನ್ನೋ ಊರಲ್ಲಿ ಕೊಡ್ತಾರೆ. ಈ ಹೊಸ ಭೂಮಿ ವ್ಯವಸಾಯ ಮಾಡದಿರ ಕಾಡು ಸಸಿಗಳು ಮತ್ತು ಹಾವುಗಳಿಂದ ತುಂಬಿದ್ವು. ಆಗ ಲಕ್ಷ್ಮಣ್ ರಾಯರ ಹತ್ರ ಇದ್ದಿದ್ದು ಬರೀ 14,500 ರೂಪಾಯಿ ಮತ್ತು 30 ಫ್ಯಾಕ್ಟರಿ ವರ್ಕರ್ಗಳು. ಇದರ ಸಹಾಯದಿಂದಲೇ ಇವರು ಈ ಜಾಗನ ಒಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗಿ ಬೆಳೆಸ್ತಾರೆ. ಈ ಟೌನ್ಶಿಪ್ಗೆ ಕಿರ್ಲೋಸ್ಕರ್ ವಾಡಿ ಅನ್ನೋ ಹೆಸರನ್ನ ಇಡ್ತಾರೆ. ಮುಂದೆ ಇದೇ ಕಿರ್ಲೋಸ್ಕರ್ ವಾಡಿಲಿ ಶುಗರ್ ಕೇನ್ ಕ್ರಷರ್, ಹ್ಯಾಂಡ್ ಪಂಪ್, ಕ್ಲಾತ್ ಮಷಿನ್ ಮತ್ತು ಹಾಸ್ಪಿಟಲ್ ಎಕ್ವಿಪ್ಮೆಂಟ್ಸ್ ಗಳನ್ನ ತಯಾರಿಸೋಕೆ ಶುರು ಮಾಡ್ತಾರೆ. ತಾವು ಪ್ರೊಡಕ್ಷನ್ ಅನ್ನ ಶುರು ಮಾಡಿದ್ಮೇಲೆ ಮೊದಲನೇ ಮಹಾಯುದ್ಧದಿಂದ ಕಬ್ಬಿಣದ ಕೊರತೆ ಉಂಟಾದಾಗ ಇವರು ಬಳಸಿ ಬಿಟ್ಟಿದ ಹಳೆಯ ಫಿರಂಗಿಗಳನ್ನ ತಂದು ಅದನ್ನ ಕರಗಿಸಿ ತಮ್ಮ ಪ್ರೊಡಕ್ಷನ್ ಅನ್ನ ಮಾಡ್ತಿದ್ರು. ಲಕ್ಷ್ಮಣ್ ರಾಯರು ಒಂದು ಬ್ರಾಹ್ಮಣ ಕುಟುಂಬದಿಂದ ಬಂದಿದ್ರು. ಅವರು ಸಮಾಜದ ಮೇಲು ಕೀಳಿನ ವಿರುದ್ಧವಾಗಿದ್ರು. ಈ ಕಿರ್ಲೋಸ್ಕರ್ ವಾಡಿಲಿ ಲಕ್ಷ್ಮಣ್ ರಾಯರು ದುಡಿಮೆ ಇಲ್ಲದಿರೋ ಸ್ವತಂತ್ರ ಹೋರಾಟಗಾರರು, ಡಕಾಯಿತರು ಮತ್ತು ಜೈಲ್ ಶಿಕ್ಷೆ ಅನುಭವಿಸಿ ಬಂದವರಿಗೆ ಕಿರ್ಲೋಸ್ಕರ್ ವಾಡಿಲಿ ಕೆಲಸನ ಕೊಡ್ತಿದ್ರು. ಅವರ ಜೀವನ ಸುಧಾರಿಸಲಿ ಅಂತ ಅವರಿಗೆ ಇಲ್ಲಿ ಕೆಲಸನ ಕೊಡ್ತಿದ್ರು. ನೋಡ್ತಾನೆ ಕಿರ್ಲೋಸ್ಕರ್ ವಾಡಿ ಒಂದು ದೊಡ್ಡ ಟೌನ್ ಆಗಿ ಬೆಳೆಯುತ್ತೆ. ಇಲ್ಲಿ ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್, ಕಮ್ಯುನಿಟಿ ಹಾಲ್
ಹಾಲ್ ನ ಜೊತೆಗೆ ಪ್ರಿಂಟಿಂಗ್ ಪ್ರೆಸ್ ಶುರು ಆಗುತ್ತೆ. ಈ ಪ್ರಿಂಟಿಂಗ್ ಪ್ರೆಸ್ ಇಂದಲೇ ಕಿರ್ಲೋಸ್ಕರ್ ಖಬರ್, ಸ್ತ್ರೀ ಮತ್ತು ಮನೋಹರ್ ನಂತ ಮ್ಯಾಗಝಿನ್ ಗಳು ಪಬ್ಲಿಷ್ ಆಗ್ತಿದ್ವು. ಮುಂದೆ 1920ರಲ್ಲಿ ಕಿರ್ಲೋಸ್ಕರ್ ಕಂಪನಿನ ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ರಿಜಿಸ್ಟ್ರೇಷನ್ ಆದ್ಮೇಲೆ ಭಾರತದ ಮೊಟ್ಟ ಮೊದಲ ಸೆಲ್ಫ್ ಮೇಡ್ ಸೆಂಟ್ರಿಫ್ಯೂಗಲ್ ಪಂಪ್ ಅನ್ನು ಲಾಂಚ್ ಮಾಡ್ತಾರೆ. ಲಕ್ಷ್ಮಣ್ ರಾಯರಿಗೆ 4 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಹಿರಿಯ ಮಗ ಶಂತನು ರಾವ್. ಇವರನ್ನ ಪ್ರಪಂಚದ ದಿ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಆದ MIT ಮೆಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಓದಿಸ್ತಾರೆ. ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನ ಮುಗಿಸಿ ಭಾರತಕ್ಕೆ ವಾಪಸ್ಸಾಗಿ ಕಿರ್ಲೋಸ್ಕರ್ ಕಂಪನಿಯ ಜವಾಬ್ದಾರಿನ ತಗೋತಾರೆ. ಇವರು ಹೊಸ ಟೆಕ್ನಾಲಜಿ ಮತ್ತು ಇನೋವೇಷನ್ ಅನ್ನ ಬಳಸಿ ಕಿರ್ಲೋಸ್ಕರ್ ಕಂಪನಿಲಿ ಬಳಸ್ತಿದ್ದ ಹಳೆ ಮಷಿನ್ ಗಳನ್ನ ರೀಡಿಸೈನ್ ಮಾಡಿ ಅದರ ಎಫಿಷಿಯನ್ಸಿನ ಹೆಚ್ಚಿಸ್ತಾರೆ. ಇವರು ಭಾರತದ ಮೊಟ್ಟ ಮೊದಲ ಡೀಸೆಲ್ ಇಂಜಿನ್ ಅನ್ನು ತಯಾರಿಸ್ತಾರೆ. 1940ರಲ್ಲಿ ಭಾರತದ ಮೊಟ್ಟ ಮೊದಲ ಎಲೆಕ್ಟ್ರಿಕಲ್ ಮೋಟಾರ್ ಅನ್ನ ತಯಾರಿಸ್ತಾರೆ. 1941ರಲ್ಲಿ ಭಾರತದ ಮೊಟ್ಟ ಮೊದಲ ಲೇತ್ ಮಷೀನ್ ಅನ್ನ ತಯಾರಿಸಿ ಅದನ್ನ ಮಾರ್ಕೆಟ್ ನಲ್ಲೂ ಬಿಡ್ತಾರೆ. ಮುಂದೆ 1946ರಲ್ಲಿ ಕರ್ನಾಟಕದ ಹರಿಹರದಲ್ಲಿ ದ ಮೈಸೂರು ಕಿರ್ಲೋಸ್ಕರ್ ಲಿಮಿಟೆಡ್ ಅನ್ನೋ ಕಂಪನಿನ ಶುರು ಮಾಡ್ತಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಕಿರ್ಲೋಸ್ಕರ್ ಎಲೆಕ್ಟ್ರಿಕ್ ಕಂಪನಿ ಮತ್ತು ಪುಣೆದಲ್ಲಿ ಕಿರ್ಲೋಸ್ಕರ್ ಆಯಿಲ್ ಇಂಜಿನ್ ಲಿಮಿಟೆಡ್ ಕಂಪನಿ ಅನ್ನೋ ಹೊಸ ಕಂಪನಿಗಳನ್ನ ಶುರು ಮಾಡ್ತಾರೆ. ಮುಂದೆ 1947ರಲ್ಲಿ ಲಕ್ಷ್ಮಣ್ ರಾವ್ ಅವರು ಹರಿಹರಕ್ಕೆ ಶಿಫ್ಟ್ ಆಗ್ತಾರೆ. ಇಲ್ಲಿ ವ್ಯವಸಾಯನೂ ಮಾಡ್ತಿರ್ತಾರೆ. ಆಗ ತನ್ನ ಹಿರಿಮಗ ಶಾಂತನು ಲಕ್ಷ್ಮಣ್ ರಾವ್ ಅವರನ್ನ ಪುಣೆಗೆ ಬರಬೇಕು ಅಂತ ಕೇಳ್ಕೊತಾರೆ. ಅದಕ್ಕೆ ಲಕ್ಷ್ಮಣ್ ರಾಯರು ಎಲ್ಲಿವರೆಗೂ ನಮ್ಮ ಕಂಪನಿಲಿ ಮೊದಲ ಆಯಿಲ್ ಇಂಜಿನ್ ತಯಾರಾಗಲ್ವೋ ಅಲ್ಲಿವರೆಗೂ ನಾನು ಪುಣೆಯಲ್ಲಿ ಕಾಲಿಡಲ್ಲ ಅಂತ ಹೇಳ್ತಾರೆ. ಇದರಿಂದ ಶಾಂತನು ಮತ್ತು ಫ್ಯಾಕ್ಟರಿಯ ಕೆಲಸಗಾರರು ಹಗಲು ರಾತ್ರಿ ಕಷ್ಟಪಟ್ಟು ಕೊನೆಗೆ ಡಿಸೆಂಬರ್ 1948ರಲ್ಲಿ ಭಾರತದ ಮೊಟ್ಟ ಮೊದಲ ಆಯಿಲ್ ಇಂಜಿನ್ ಅನ್ನ ಹೊರತರ್ತಾರೆ. ಆಯಿಲ್ ಇಂಜಿನ್ ಫ್ಯಾಕ್ಟರಿಯಿಂದ ಹೊರಬಂದ ಮೇಲೆ ಲಕ್ಷ್ಮಣ್ ರಾಯರು ಪುಣೆಗೆ ಹೋಗ್ತಾರೆ. 1956ರಲ್ಲಿ ಲಕ್ಷ್ಮಣ್ ರಾಯರು ತಮ್ಮ 87ನೇ ವಯಸ್ಸಿನಲ್ಲಿ ತಮ್ಮ ಕೊನೆಯುಸಿರೆಳಿತಾರೆ. ತಂದೆಯ ಸಾವಿನ ನಂತರ ಶಾಂತನು ರಾವ್ ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡೋದರ ಕಡೆ ಗಮನ ಕೊಡ್ತಾರೆ. ಮಲೇಷಿಯಾದ ಕೌಲಾಲಂಪುರದಲ್ಲಿ ಮೊಟ್ಟ ಮೊದಲ ಕಿರ್ಲೋಸ್ಕರ್ ಫ್ಯಾಕ್ಟರಿನ ಸ್ಥಾಪಿಸ್ತಾರೆ. ಈ ಫ್ಯಾಕ್ಟರಿಯಿಂದ ಕಿರ್ಲೋಸ್ಕರ್ ನ ಪ್ರಾಡಕ್ಟ್ಸ್ ಗಳು ಮಲೇಷಿಯಾ ಮತ್ತು ಯುರೋಪ್ ಗಳಿಗೆ ಹೋಗುತ್ತೆ. ಇದರಿಂದ ಕಿರ್ಲೋಸ್ಕರ್ ನ ವಾಟರ್ ಪಂಪ್ಸ್ ಮತ್ತು ಆಯಿಲ್ ಇಂಜಿನ್ ಗಳು ಪ್ರಪಂಚದಾದ್ಯಂತ ಫೇಮಸ್ ಆಗುತ್ತೆ. ಶಾಂತನು ಆದ್ಮೇಲೆ ಅವರ ಮೊಮ್ಮಗ ಸಂಜಯ್ ಅವರು ಕಿರ್ಲೋಸ್ಕರ್ ಕಂಪನಿಯ ಜವಾಬ್ದಾರಿನ ವಹಿಸಿಕೊಳ್ತಾರೆ. ಇವರು ಕಿರ್ಲೋಸ್ಕರ್ ಕಂಪನಿಯ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮೇಲೆ ತುಂಬಾ ಗಮನನ ಹರಿಸ್ತಾರೆ. ಸಂಜಯ್ ಕಿರ್ಲೋಸ್ಕರ್ ಅವರು ಕಿರ್ಲೋಸ್ಕರ್ ಕಂಪನಿನ ಪಂಪ್ಸ್ ಮತ್ತು ಇಂಜಿನ್ಸ್ ನ ಜೊತೆಗೆ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಮತ್ತು ಕನ್ಸ್ಟ್ರಕ್ಷನ್ ಫೀಲ್ಡ್ ನಲ್ಲೂ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಇದರಿಂದ ಎಷ್ಟೋ ಕಂಪನಿಗಳನ್ನ ಅಕ್ವೈರ್ ಮಾಡ್ತಾರೆ. ಮೊದಲು 2002ರಲ್ಲಿ ಯುರೋಪ್ ನ SPP ಪಂಪ್ಸ್ ಅನ್ನೋ ಕಂಪನಿನ ಅಕ್ವೈರ್ ಮಾಡ್ಕೊಂತಾರೆ. ಇದಾದ್ಮೇಲೆ 2006ರಲ್ಲಿ ಭಾರತದ ಅಬಾನ್ ಕನ್ಸ್ಟ್ರಕ್ಷನ್ ಅನ್ನೋ ಕಂಪನಿನೂ ಅಕ್ವೈರ್ ಮಾಡ್ಕೋತಾರೆ. 2007ರಲ್ಲಿ ಕೊಲ್ಹಾಪುರ್ ಸ್ಟೀಲ್ಸ್ ಲಿಮಿಟೆಡ್, 2010ರಲ್ಲಿ ಸೌತ್ ಆಫ್ರಿಕಾದ ಬಾರ್ಬರ್ ಪಂಪ್ ಲಿಮಿಟೆಡ್, 2014ರಲ್ಲಿ ಅಮೆರಿಕದ ಸಿನ್ಕ್ರೋ ಫ್ಲೋ, 2015ರಲ್ಲಿ ನೆದರ್ಲ್ಯಾಂಡ್ ನ ರೂಡೆಲ್ಟಾ ಪಂಪ್ಸ್ ನಂತ ಎಷ್ಟೋ ಕಂಪನಿಗಳನ್ನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಶಾಂತನು ರಾವ್ರ ಇಬ್ಬರು ಗಂಡು ಮಕ್ಕಳಲ್ಲಿ ಚಂದ್ರಕಾಂತರ ಮಕ್ಕಳು ಮಾತ್ರ ಕಿರ್ಲೋಸ್ಕರ್ ನ ಕೋರ್ ಬಿಸ್ನೆಸ್ ಅನ್ನ ಮುಂದೆ ನಡೆಸ್ತಾರೆ. ಇದರಿಂದಲೇ ಕಿರ್ಲೋಸ್ಕರ್ ಬ್ರದರ್ಸ್ ಲಿಮಿಟೆಡ್ ಅನ್ನೋ ಕಂಪನಿನ ಸಂಜಯ್ ಕಿರ್ಲೋಸ್ಕರ್ ಅವರು ನೋಡ್ಕೊಳ್ತಿದ್ದಾರೆ. ಕಿರ್ಲೋಸ್ಕರ್ ಆಯಿಲ್ ಇಂಜಿನ್ಸ್ ಮತ್ತು ಕಿರ್ಲೋಸ್ಕರ್ ಫೆರಸ್ ಇಂಡಸ್ಟ್ರೀಸ್ ಅನ್ನ ಅತುಲ್ ಕಿರ್ಲೋಸ್ಕರ್ ಅವರು ನೋಡ್ಕೊಳ್ತಿದ್ದಾರೆ. ಕಿರ್ಲೋಸ್ಕರ್ ನ್ಯೂಮ್ಯಾಟಿಕ್ ಅನ್ನ ಕಿರಿಯ ಮಗ ರಾಹುಲ್ ಕಿರ್ಲೋಸ್ಕರ್ ಅವರು ನೋಡ್ಕೊಳ್ತಿದ್ದಾರೆ. ಶಾಂತನು ರಾವ್ರ ಎರಡನೇ ಮಗ ಶ್ರೀಕಾಂತ್ ಅವರ ಕುಟುಂಬ ಕಿರ್ಲೋಸ್ಕರ್ ನ ಕೋರ್ ಬಿಸ್ನೆಸ್ ಅನ್ನ ಬಿಟ್ಟು ಹೊಸ ಸೆಕ್ಟರ್ ಅನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇವ್ರ ಮಗ ವಿಕ್ರಮ್ ಕಿರ್ಲೋಸ್ಕರ್ ಅವರು ಅಮೆರಿಕದ MITಲಿ ಇಂಜಿನಿಯರಿಂಗ್ ಮುಗಿಸಿ ಭಾರತಕ್ಕೆ ಬಂದ್ಮೇಲೆ ಇವರು ಆಟೋಮೊಬೈಲ್ ಇಂಡಸ್ಟ್ರಿನ ಆಯ್ಕೆ ಮಾಡ್ಕೊಳ್ತಾರೆ. ಇವರ ಚಾಣಾಕ್ಷತನದಿಂದಲೇ ಜಪಾನ್ನ ಟೊಯಾಟಾ ಕಂಪನಿ ಭಾರತದ ಕಿರ್ಲೋಸ್ಕರ್ ಕಂಪನಿ ಜೊತೆ ಜಾಯಿಂಟ್ ವೆಂಚರ್ ಮಾಡಿ ಇಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಿದೆ. ಈ ಜಾಯಿಂಟ್ ವೆಂಚರ್ ಇಂದಲೇ 1997ರಲ್ಲಿ ಟೊಯಾಟಾ ಕಿರ್ಲೋಸ್ಕರ್ ಮೋಟರ್ ಮತ್ತು 2004ರಲ್ಲಿ ಟೊಯಾಟಾ ಕಿರ್ಲೋಸ್ಕರ್ ಆಟೋ ಪಾರ್ಟ್ಸ್ ಶುರು ಆಗುತ್ತೆ. ಟೊಯಾಟಾದವ್ರ ಹತ್ರ ಟೆಕ್ನಾಲಜಿ ಇತ್ತು, ಕಿರ್ಲೋಸ್ಕರ್ ಕಂಪನಿಯವರ ಹತ್ರ ಇಂಡಿಯನ್ ಕಸ್ಟಮರ್ಸ್ ನ ಡೇಟಾ ಇತ್ತು. ಟೊಯಾಟಾದವರು ಕಿರ್ಲೋಸ್ಕರ್ ಅವರ ಹತ್ರ ಇಂಡಿಯನ್ ಕಸ್ಟಮರ್ಸ್ ನ ಡೇಟಾ ತಗೊಂಡು ಅದರ ಪ್ರಕಾರ ಕಾರ್ಸ್ ಅನ್ನ ಲಾಂಚ್ ಮಾಡಿ ಇಲ್ಲಿ ಸಕ್ಸಸ್ ಆಗ್ತಾರೆ. 2022ರಲ್ಲಿ ವಿಕ್ರಮ್ ಕಿರ್ಲೋಸ್ಕರ್ ಅವರು ತೀರ್ಕೊಂಡ್ಮೇಲೆ ಅವರ ಮಗಳು ಮಾನಸಿ ಕಿರ್ಲೋಸ್ಕರ್ ಟೊಯಾಟಾ ಕಿರ್ಲೋಸ್ಕರ್ ಜಾಯಿಂಟ್ ವೆಂಚರ್ ನ ಜವಾಬ್ದಾರಿನ ವಹಿಸಿಕೊಳ್ತಾರೆ. ಫ್ರೆಂಡ್ಸ್, ಭಾರತದ ಆಟೋಮೊಬೈಲ್ ಸೆಕ್ಟರ್ ನಲ್ಲಿ ಎಷ್ಟೋ ಜಾಯಿಂಟ್ ವೆಂಚರ್ ಗಳು ಮುರಿದೋದ್ರೂ ಕಿರ್ಲೋಸ್ಕರ್ ನ ಜಾಯಿಂಟ್ ವೆಂಚರ್ ಇವತ್ತಿಗೂ ಸಕ್ಸಸ್ಫುಲ್ ಆಗಿ ನಡೀತಿದೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋದಿಂದ ಹೊಸ ವಿಷಯ ತಿಳ್ಕೊಂಡಿದ್ದೆ ಆದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಿರ್ಲೋಸ್ಕರ್ ಕಂಪನಿ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಹೇಳಿದಕ್ಕೆ ನಾನು ರಿಸರ್ಚ್ ಮಾಡಿ ಈ ವಿಡಿಯೋನ ಮಾಡಿದ್ದೀನಿ. ನಿಮಗೂ ಇದೇ ರೀತಿ ಯಾವುದೇ ವಿಷಯದ ಮೇಲೆ ವಿಡಿಯೋ ಬೇಕಿದ್ರೆ ತಪ್ಪದೇ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅದರ ಬಗ್ಗೆ ಒಳ್ಳೆ ರಿಸರ್ಚ್ ಅನ್ನ ಮಾಡಿ ವಿಡಿಯೋನ ಮಾಡ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.